S&P 500, ನ್ಯಾಸ್ಡಾಕ್, ಡೌ ಜೋನ್ಸ್ ಇದೆಲ್ಲ ಸ್ವಲ್ಪ ನೆಗೆಟಿವ್ ಕ್ಲೋಸ್ ಆಗಿದೆ. ಈ ಕಾರಣದಿಂದ ನಮ್ಮ ಒಂದು ಇಂಡಿಯನ್ ಮಾರ್ಕೆಟ್ ಕೂಡ ಇವತ್ತು ಸ್ವಲ್ಪ ಓಪನಿಂಗಲ್ಲಿ ನೆಗೆಟಿವ್ ಆಗೋ ಚಾನ್ಸಸ್ ಇರುತ್ತೆ. ಒಂದು 50 ಪಾಯಿಂಟ್ಸ್ ಗ್ಯಾಪ್ ಡೌನ್ ತೋರಿಸ್ತಾ ಇದೆ. ಸೊ ನಾವೀಗ ನೋಡಿಕೊಂಡ್ರೆ ನಿಫ್ಟಿ ಒಂದು -50 ಪಾಯಿಂಟು ತೋರಿಸ್ತಾ ಇದೆ ಅಲ್ವಾ, ಗಿಫ್ಟ್ ನಿಫ್ಟಿ. ಸೊ ಇದನ್ನ ಈಗ ಕನ್ಸಿಡರ್ ಮಾಡ್ಕೋಬೋದು. ಇದು ಚೇಂಜ್ ಆಗ್ಬೋದು, ಅಕ್ಯುರೇಟ್ ಡಾಟಾ ಅಂತ ಹೇಳೋಕ್ಕಾಗಲ್ಲ. ನಮ್ಮ ಮಾರ್ಕೆಟ್ ಅರೌಂಡ್ 830 ಟು 915 ಇದು ಸ್ವಲ್ಪ ಚೇಂಜ್ ಆಗುತ್ತೆ. ನೀವು ಆವಾಗಲೇ ಚೆಕ್ ಮಾಡ್ಕೋಬೇಕಾಗುತ್ತೆ. ಸೊ ಅದು ಬಿಟ್ಟರೆ ಸೊ ಕ್ರೂಡ್ ಆಯಿಲ್ ಏನಾಗಿದೆ ಅಂತ ಒಂದ್ಸರಿ ನೋಡ್ಕೊಳ್ಳೋಣ. ಬ್ರೆಂಟ್ ಆಯಿಲು ನಿನ್ನೆ ನೋಡಿ ಒಂದು ಸಡನ್ನಾಗಿ ಒಂದು ಸಪ್ಲೈ ಇತ್ತು ಮಾರ್ಕೆಟಲ್ಲಿ ಒಪ್ಕೊಳ್ಳೋಣ, ಹಾಗೆಯೇ ಡಿಮ್ಯಾಂಡ್ ಕೂಡ ಇರುತ್ತಲ್ವಾ. ಸೊ ಹಾಗಾಗಿ ಹಿಸ್ಟಾರಿಕಲಿ ನೋಡಿಕೊಂಡ್ರೆ ಕ್ರೂಡ್ ಆಯಿಲ್ ಮತ್ತೆ ಸ್ವಲ್ಪ ಪುಲ್ ಬ್ಯಾಕ್ ಆಗಿದೆ. ನೋಡಿದರೆ ಒಂದು ಸೆಕೆಂಡ್. ಸೊ ಇಲ್ಲಿ ಮಾರ್ಕೆಟು ಈ ಒಂದು ಟ್ರೆಂಡ್ ಲೈನ್ ರೆಸ್ಪೆಕ್ಟ್ ಮಾಡ್ತಾ ಇದೆ ಇವಾಗ. ಓಕೆ, ಸೊ ಇಷ್ಟೊಂದು ಸಡನ್ನಾಗಿ ನೋಡಿ, ಅಷ್ಟು ವರ್ಷ ಇಲ್ಲದಿದ್ದು ಸಡನ್ನಾಗಿ ಕ್ರೂಡ್ ಆಯಿಲ್ ಇಷ್ಟೊಂದು ರ್ಯಾಪಿಡ್ ಮೂವ್ಮೆಂಟ್ ಕೊಡುತ್ತೆ ಅಂತಂದರೆ ಸೊ ಒಂದು ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಥರ ಆಗಿ ಡಿಮ್ಯಾಂಡ್ ಕೂಡ ಕ್ರಿಯೇಟ್ ಆಗೋ ಚಾನ್ಸಸ್ ಕೂಡ ಇರುತ್ತಲ್ವ. ಸೊ ಸಪ್ಲೈ ಡಿಮ್ಯಾಂಡ್ ಅದನ್ನು ಕೂಡ ಥಿಂಕ್ ಮಾಡಬೇಕಾಗುತ್ತೆ. ಹಾಗಾಗಿ ಈಗ ಕ್ರೂಡ್ ಆಯಿಲ್ ಒಂದು ಪುಲ್ ಬ್ಯಾಕ್ ತೊಗೊಂಡಿದೆ. ಟ್ರಂಪ್ ಇದೆಲ್ಲ ಗ್ಲೋಬಲ್ ನ್ಯೂಸ್ ಕೂಡ ಯಾವ ಥರ ಮ್ಯಾಚ್ ಆಗುತ್ತೆ ನಮ್ಮ ಚಾರ್ಟ್ ಕೂಡ ನೋಡ್ಕೋಬೋದು. ಚಾರ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ನಮ್ಮ ಚಾರ್ಟ್ ಎಲ್ಲ ಹೇಳ್ತಿರುತ್ತೆ ಇಲ್ಲೊಂದು ದೊಡ್ಡ ರೆಸಿಸ್ಟೆನ್ಸ್ ಇತ್ತು ಕೂಡ ಅಲ್ಲಿಂದಲೇ ರಿವರ್ಸ್ ಆಗಿದೆ. ಈಗ ಏನಾಗಿದೆ, ಇಲ್ಲಿ ಬಂದು ಒಂದು ಸಪೋರ್ಟ್ ತಗೊಂಡು ನಿನ್ನೆ ಒಂದು ಸ್ವಲ್ಪ ಇದು ಡೌನ್ ಟ್ರೆಂಡ್ ಅನ್ಕೋಬೇಕು ನಾವು. ಇಲ್ಲಿಂದ ಸಪೋರ್ಟ್ ತಗೊಂಡು ಈಗ ಸದ್ಯ ಇಲ್ಲೇ ಇದೆ, ಬಟ್ ಆಲ್ಮೋಸ್ಟ್ ನೀವು ನೋಡಿಕೊಂಡ್ರೆ ಟ್ರೆಂಡ್ ಇಂಟ್ಯಾಕ್ಟ್ ಆಗೋಕ್ಕೆ ನಾನು EMA ಬಳಸ್ತೀನಿ. ಸೊ ಇದು ನೋಡಿಕೊಂಡ್ರೆ ಆಲ್ಮೋಸ್ಟ್ ನಾವು ಇನ್ನೂ ಡೌನ್ ಟ್ರೆಂಡಲ್ಲೇ ಇದ್ದೀವಿ. ಅನ್ಲೆಸ್ ಅಂಟಿಲ್ ಒಂದು ಸೆಕೆಂಡ್ ಮತ್ತು ಈ ಲೆವೆಲ್ನ ತೆಗೆಯೋವರೆಗೂ ಅದು ಸ್ವಲ್ಪ ನೀವು ಬಯಾಸಿಂಗ್ ಡೌನ್ ಸೈಡ್ ಅಂತಲೇ ಅನ್ಕೋಬೇಕಾಗುತ್ತೆ. ಈ ಒಂದು ಲೆವೆಲ್ಸ್ನ ತೆಗೆಯೋವರೆಗೂ ಬಯಾಸಿಂಗು ಇನ್ನು ಕೆಳಗಡೆ ಅನ್ಕೊಳ್ಳಿ. ಹಾಗೆ ನಮ್ಮ 50% ಬಯಾಸ್ ಲೈನಲ್ಲಿ ಕೂಡ ಮಾರ್ಕೆಟ್ ಕ್ರೂಡ್ ಆಯಿಲ್ ಈಗ ನಿಂತಿದೆ. ಸೊ ಕ್ರೂಡ್ ಆಯಿಲ್ ಸ್ವಲ್ಪ ಕೆಳಗಡೆ ಹೋದರೆ ನಮ್ಮ ಮಾರ್ಕೆಟ್ಗೆ ಒಳ್ಳೆಯದು ಅಂತಲೇ ಹೇಳ್ಬೋದು. ಇದು ಒಂದೊಂದು ಸರಿ ಕ್ರೂಡ್ ಆಯಿಲ್ ಮತ್ತು ನಿಫ್ಟಿ ಸೇಮ್ ಪಾತಲ್ಲೇ ಇರುತ್ತೆ. ಅದು ಬಟ್ ಆಲ್ಮೋಸ್ಟ್ ನಾವು ತಿಳ್ಕೋಬೇಕಾಗಿದೆ ಅಂದರೆ ಕ್ರೂಡ್ ಆಯಿಲ್ ಕೆಳಗಡೆ ಹೋದರೆ ಇದು ಮೇಲ್ಗಡೆ ಹೋಗುತ್ತೆ ಅಂತ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ ಹಿಸ್ಟೋರಿಕಲಿ ನೋಡಿದರೆ. ಓಕೆ, ಈಗ ನಮ್ಮ ಒಂದು ಇಂಡಿಯಾ ನಿಫ್ಟಿ 50 ಪ್ಲಾನ್ ಯಾವ ಥರ ನೋಡೋಣ ಕ್ವಿಕ್ಕಾಗಿ. ಸಿಲ್ವರ್ ಏನಾಗಿದೆ, ಸಿಲ್ವರು ಗೋಲ್ಡ್ ಸ್ವಲ್ಪ ಪಾಸಿಟಿವ್ ಕ್ಲೋಸ್ ಆಗಿದೆ. ಸಿಲ್ವರ್ನ ಕ್ವಿಕ್ಕಾಗಿ ನೋಡ್ಕೊಂಬೋಣ. ನೋಡಿ ಸಿಲ್ವರ್ ನಿನ್ನೆ ಸ್ವಲ್ಪ ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ. ಸೊ ಈಗ ಸಿಲ್ವರ್ಗೆ ಈ ಲೆವೆಲ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಈ ಲೆವೆಲ್ವರೆಗೂ ನಾವು ಅಟ್ಲೀಸ್ಟ್ ಈ ಲೆವೆಲ್ ಬಂದು ಟೆಸ್ಟ್ ಮಾಡಿದರೆ ಅಪ್ಸೈಡ್ ಬಾಯ್ಸ್ ಕನ್ಸಿಡರ್ ಮಾಡ್ಬೋದು. ಇಲ್ಲಾಂದರೆ ಸ್ವಲ್ಪ ಇಲ್ಲೇ ಮಾರ್ಕೆಟು ಅಲ್ಲೇ ಉಳಿಯೋ ಚಾನ್ಸಸ್ ಇರುತ್ತೆ ಸಿಲ್ವರ್. ಓಕೆ, ಸೊ ಈಗ ನಮ್ಮ ನಿಫ್ಟಿದು ಒಂದು ಪ್ಲಾನ್ ನೋಡ್ಕೊಂಬೋಣ. ಇದು ಯಾವುದೇ ಬೈ ಸೆಲ್ ಸಜೆಷನ್ ಆಗಿರೋದಿಲ್ಲ, ಬಟ್ ಏನಂತಂದರೆ ಒಂದು ಲೆವೆಲ್ಸ್ ನೀವು ರೆಸ್ಪೆಕ್ಟ್ ಆಗಿ ಆ ಥರ ಮಾಡ್ಬೋದು ಅಂತ ನೀವು ತಿಳ್ಕೊಬೋದು. ನಿನ್ನೆ ಒಂದು ಪ್ಲಾನ್ ನೋಡಿದರೆ ನೀವು ಕ್ವಿಕ್ಕಾಗಿ ನಾನು ತೋರಿಸ್ತೇನೆ. ನೋಡಿ ಎಷ್ಟು ನೀಟಾಗಿ ನನ್ನ ಒಂದು ಡೈಲಿ ಲೆವೆಲ್ಸು ನೀವು ಯಾವುದು ಆನ್ ಮಾಡ್ಕೋಬೇಕು ಅಂತ ನಾನು ಹೇಳ್ತೇನೆ. ಆ ಇಂಪಾರ್ಟೆಂಟ್ ಲೆವೆಲ್ಸ್ನ ನೀವು ಆನ್ ಮಾಡ್ಕೊಂಡ್ರೆ ನಿನ್ನೆ ನೋಡಿ ನಮ್ಮ ಡೈಲಿ ಲೆವೆಲ್ಸ್ನ ಎಷ್ಟು ನೀಟಾಗಿ ರೆಸ್ಪೆಕ್ಟ್ ಮಾಡಿದೆ. ಮಾರ್ಕೆಟ್ ಒಂದು ದೊಡ್ಡ ಗ್ಯಾಪ್ ಆಯಿತು. ಗ್ಯಾಪ್ ಆಗಿ ಸಿಂಗಲ್ ಕ್ಯಾಂಡಲಲ್ಲೇ ಈ ಒಂದು ಕ್ಯಾಂಡಲ್ ಏನಿತ್ತಲ್ವ, ಈ ಒಂದು ಕ್ಯಾಂಡಲಲ್ಲೇ ನಮಗೆ ಮಾರ್ಕೆಟ್ ಇಲ್ಲಿ ಕೆಳಗಡೆ ಕ್ಲೋಸ್ ಆಯಿತು. ಓಕೆ, ಇಲ್ಲೆಲ್ಲೋ ಕ್ಲೋಸ್ ಆಗಿದೆ ಅಲ್ವಾ. ಸೊ ಮತ್ತೆ ಈ ಒಂದು ಪ್ರೀವಿಯಸ್ ಡೇ ಹೈ ಅಂತ ಅನ್ಬೋದು. ಈ ಒಂದು ಡೈಲಿ ಜೋನಿಂದ ಸಪೋರ್ಟ್ ತೊಗೊಂಬಿಟ್ಟು ಮತ್ತೆ ಮಾರ್ಕೆಟ್ ಸ್ಲೋ ಆಗಿ ಮೇಲ್ಗಡೆ ಇದೇ ಲೆವೆಲ್ಗೆ ಬಂದು ಕ್ಲೋಸ್ ಆಗಿದೆ ಇವಾಗ. ಓಕೆ, ಸೊ ಈ ಲೆವೆಲ್ಗೆ ಬಂದು ಕ್ಲೋಸ್ ಆಗಿದೆ. ಸೊ ನೋಡಿ ಈ ಲೆವೆಲ್ಸ್ ಇಂಪಾರ್ಟೆಂಟ್ ಯಾವ ಥರ ಆಗುತ್ತೆ. ಒಂದು ಲೆವೆಲ್ ಯಾವುದಾದ್ರು ಒಂದು ಲೆವೆಲ್ ರೆಸ್ಪೆಕ್ಟ್ ಆಗ್ತಿದೆ ಅಂತಂದರೆ ಅಲ್ಲಿ ನೀವು ಟ್ರೇಡ್ ಪ್ಲಾನ್ ಮಾಡ್ಬೋದು. ವಿತ್ ಟ್ರೆಂಡ್ ನೀವು ಕನ್ಸಿಡರ್ ಮಾಡಬೇಕಾಗುತ್ತೆ. ಟ್ರೆಂಡ್ ಕೂಡ ಸ್ವಲ್ಪ ನೋಡ್ಕೊಳ್ಳಿ. ಟ್ರೆಂಡ್ ಯಾವ ಥರ ಇಂಟ್ಯಾಕ್ಟ್ ಇದೆ ಏನು ನೋಡ್ಕೊಂಬಿಟ್ಟು ಒಂದು ಲೆವೆಲ್ ಟು ಲೆವೆಲ್ ನೀವು ಪ್ಲಾನ್ ಮಾಡಬೇಕಾಗುತ್ತೆ. ಹಾಗೆ ಒಂದು ಟ್ರೆಂಡ್ ಡೌನ್ ನೋಡಿದರೆ ನೀವು ಅಪ್ವರ್ಡ್ ಟ್ರೇಡ್ ತೊಗೊಂತೀರ ಅಂತಂದರೆ ಅಲ್ಲಿ ತುಂಬ ಯೋಚನೆ ಮಾಡಬೇಕಾಗುತ್ತೆ. ಅದನ್ನು ಕೂಡ ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. ಓಕೆ, ಈಗ ನಮಗೆ ಗ್ಯಾಪ್ ಡೌನ್ ತೋರಿಸ್ತಾ ಇದೆ, ಅರೌಂಡ್ 200 ತೋರಿಸ್ತಾ ಇದೆ. ಸೊ ಮಾರ್ಕೆಟ್ ಒಂದು ವೇಳೆ ಇಲ್ಲಿಗೆ ಬಂದು ಇಲ್ಲೇ ಇದ್ಕೊಂತು ಅಂತ ಅನ್ಕೊಳ್ಳಿ. ಮಾರ್ಕೆಟು ಈಗ ಇಲ್ಲಿಗೆ ಗ್ಯಾಪ್ ಡೌನ್ ಆಗಿ 200 ಹತ್ರ ಬೌನ್ಸ್ ಆಗಿ ಮತ್ತೆ ಇಲ್ಲೇ ಇತ್ತು ಅಂತ ಅನ್ಕೊಳ್ಳಿ. ನಾವು ಇನ್ನೂ ಡೌನ್ ಸೈಡ್ ಪ್ಲಾನ್ ಮಾಡಬೇಕಾಗುತ್ತೆ. ಯಾಕಂದರೆ ಇದು ತುಂಬ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಆಗಿರುತ್ತೆ ನಮಗೆ. ಓಕೆ, ಇಲ್ಲ ಇದನ್ನು ದಾಟ್ಬಿಟ್ಟು ಇಲ್ಲಿ ಟೆಸ್ಟ್ ಮಾಡಿದರೆ ನಾವು ನೆಕ್ಸ್ಟ್ ಲೆವೆಲ್ ಟೆಸ್ಟ್ ಮಾಡಬೇಕಾಗುತ್ತೆ. ಎರಡು ಸಿನಾರಿಯೋ ಆಯಿತು. ಇಲ್ಲ ಅಂತಂದರೆ ಈಗ ನೋಡಿ ನಾವು ಇನ್ನೂ ಸ್ಟಿಲ್ ಡೌನ್ ಟ್ರೆಂಡ್ ಇದೀವಲ್ಲ. ಸೊ ಮಾರ್ಕೆಟು ಮತ್ತೆ ನಿನ್ನೆ ಒಂದು ಲೋನ ಟೆಸ್ಟ್ ಮಾಡಿಬಿಟ್ಟು ಇಲ್ಲಿಗೆ ಬಂದು ಟೆಸ್ಟ್ ಮಾಡಿ ಮತ್ತೆ ಈ ಲೆವೆಲ್ ಹೋಗೋ ಚಾನ್ಸಸ್ ಇರುತ್ತೆ. ಅದು ಮೂರನೇ ಲೆವೆಲ್ ಈ 200 ದಾಟಿದೆ ಮತ್ತೆ ಈ ಲೆವೆಲ್ ಟೆಸ್ಟ್ ಮಾಡಿಬಿಟ್ಟು ಇಲ್ಲೇ ನಿಂತ್ಕೊಂಡು ಮತ್ತೆ ಬ್ರೇಕ್ ಡೌನ್ ಆಯಿತು ಅಂತ ಅನ್ಕೊಳ್ಳಿ. ಮತ್ತೆ ನಮಗೆ ಹಾಗೆ ನಾವು ಡೌನ್ ಟ್ರೆಂಡಲ್ಲಿ ಹೋಗ್ಬಿಡ್ತೀವಿ. ಡೌನ್ ಟ್ರೆಂಡಲ್ಲಿ ಹೋದಾಗ ಮತ್ತೆ ಈ ಲೆವೆಲ್ಸ್ಗೆ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಓಕೆ, ಸೊ ಇದು ನನ್ನ ಪ್ಲಾನ್ ಆಗಿರುತ್ತೆ. ಲೆವೆಲ್ಸ್ ಟು ಲೆವೆಲ್ ಹುಷಾರಾಗಿ ಟ್ರೇಡ್ ಮಾಡಿ. ಅದೇ ಮಾಡಿದ್ರು ಡೂ ಯುವರ್ ಓನ್ ಅನಾಲಿಸಿಸ್ ಅಂಡ್ ಟೇಕ್ ದ ಟ್ರೇಡ್. ಥ್ಯಾಂಕ್ ಯು.